ನಮಸ್ತೆ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ. ಮಹಲಿಂಗ್ಪುರ್ ದ್ವಿಚಕ್ರ ವಾಹನಗಳ ದುರಸ್ತಿದಾರರ ಸಂಘ ಸ್ಥಳೀಯ ಎಪಿಎಂಸಿ ಗಣಪತಿ ದೇವಸ್ಥಾನದಲ್ಲಿ ಆಗಸ್ಟ್ 10 ರವಿವಾರ ದಿನ ಉದ್ಘಾಟನೆಗೊಂಡಿತು. ಈ ಉದ್ಘಾಟನಾ ಸಮಾರಂಭವು ಶಾಸಕ ಸಿದ್ದು ಸೌದಿ, ಪುರಸಭೆ ಅಧ್ಯಕ್ಷ ಯಲ್ಲನಗೌಡ ಪಾಟೀಲ್, ಕಾಂಗ್ರೆಸ್ ದೂರಿನ ಸಿದ್ದು ಕೊಣ್ಣೂರ್, ಠಾಣಾಧಿಕಾರಿ ಕಿರಣ್ ಸತ್ತಿಗೇರಿ, ಪುರಸಭೆ ಸದಸ್ಯ ಶೇಖರ್ ಅಂಗಡಿ, ಮುಸ್ತಾಕ್ ಚಿಕ್ಕೋಡಿ, ಅನೇಕ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಸಂಘ ಉದ್ಘಾಟನೆ ಮಾಡಲಾಯಿತು. ಸಮಾರಂಭ ಉದ್ಘಾಟಿಸಿ ಶಾಸಕ ಸಿದ್ದು ಸೌದಿ, ಪಿಎಸ್ಐ ಕಿರಣ್ ಸತ್ತಿಗೇರಿ, ಸಿದ್ದು ಕೊಣ್ಣೂರ್ ಮಾತನಾಡಿ, ಕಾರ್ಮಿಕರು ಸಂಘಟನೆ ಮಾಡುವುದರ ಮೂಲಕ ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳಾದ ಕಾರ್ಮಿಕ ಕಾರ್ಡ್, ಸ್ಕಾಲರ್ಶಿಪ್, ಕಿಟ್ಗಳು ಹಾಗೂ ಪಿಂಚಣಿ ಪಡೆಯಲು ಸುಲಭವಾಗುತ್ತದೆ ಹಾಗೂ ಎಲ್ಲ ಮೆಕ್ಯಾನಿಕ್ಗಳು ವಾಹನದ ಡ್ರೈವಿಂಗ್ ಲೈಸೆನ್ಸ್, ವಿಮೆ ಪಡೆದುಕೊಳ್ಳಬೇಕು ಮತ್ತು ಗ್ರಾಹಕರ ಜೊತೆ ವಿಶ್ವಾಸ ಪಡೆದರೆ ಭವಿಷ್ಯದಲ್ಲಿ ಬೆಳೆಯಲು ಸಾಧ್ಯವೆಂದು ಹೇಳಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರಿಗೆ, ಗಣ್ಯರಿಗೆ, ಹುಬ್ಬಳ್ಳಿ ಕಲಘಟಗಿ ಸಂಘದ ಅಧ್ಯಕ್ಷರಿಗೆ ಸನ್ಮಾನಿಸಲಾಯಿತು. ಉದ್ಯಮಿ ಜಿಎಸ್ ಬರ್ಗಿ, ರಮೇಶ್ ಕೆಸರಗೊಪ್ಪ ಹಾಗೂ ಜಮಖಂಡಿ ಸಾವಳ್ಗಿ ಬನಟ್ಟಿ, ತೇರದಾಳ ಹಾರೂಗೇರಿ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. ಮಹಲಿಂಗ್ಪುರ್ ಸಂಘದ ಅಧ್ಯಕ್ಷ ಶಂಷಾ ಚಿಕ್ಕೋಡಿ, ಶ್ರೀಶೈಲ್ ಬ್ಯಾಕೋಡ್, ವೀರೇಶ್ ಮುಂಡುಗನೂರ್, ಮಹಿಬೂಬ್ ಮೊಪ್ಗಾರ್, ಏಜಾಜ್ ಕಾಜಿ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಹಿರಿಯರು ಪತ್ರಕರ್ತ ಜಯರಾಮ್ ಶೆಟ್ಟಿ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಹೊಸ ಸುದ್ದಿಗಾಗಿ ವಿಶ್ವಬಂಧು ಟಿವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡುವುದರ ಮುಖಾಂತರ ನಮ್ಮ ಚಾನಲ್ ಅನ್ನು ಬೆಂಬಲಿಸಿ. ನಮ್ಮಲ್ಲಿ ಒಬ್ಬ ಮೆಂಬರ್ ಹತ್ರ ಕೂತೀವಿ ನಾವು. ಯಾಕಂತಂದ್ರೆ ಅವ್ರಿಗೆ ಏನ್ ಇರ್ತೈತಂದ್ರ ನಾವ್ ಎಷ್ಟು ಪ್ರೀತಿ ಮಾಡ್ತೀವಲ್ಲ ಅಷ್ಟು ನಮ್ ಕೆಲಸ ಮಾಡ್ತಾರೆ. ಈ ವಾಹನಗಳ ಬದಲ ಈಗ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಇವ್ರದಲ್ಲ, ನಾ ಎಲ್ಲಾರು ಕಡೆನೂ ನಮ್ ಗಾಡಿಗಳು ಸರ್ವಿಸಿಂಗ್ ಮಾಡಿರ್ಬೋದು. ನಾ ಚೆನ್ನಾಗಿರ್ತಾಗ ಬರ್ಗಿ ಮೇಸ್ತ್ರಿ ಅವ್ರು ಬಹಳ ಕ್ಲೋಸ್ ನನಗೆ. ಯಾಕಂದ್ರ ಏನ ಗಾಡಿಗಳು ತಗೊಳಿದ್ರೆ ಬರ್ಗಿ ಮೇಸ್ತ್ರಿ ಅವ್ರ ಕಡೆ ಹೋಗಿದ್ದು. ಅವ್ರದೊಂದು ಒಳ್ಳೆ ದೊಡ್ಡ ಹೆಸರಿತ್ತು. ನಾವ ಈ ಭಾಗದಾಗ ಹೊಸ ಶೋರೂಮ್ ಯಾವ್ದಾರ ಮಾಡಿದ್ರೆ ನಾನು ಕರೀತಾರೆ. ಯಾಕಂತಂದ್ರ ಕಾರ್ಮಿಕರು ಏನ್ ಕೆಲಸ ಮಾಡ್ತಾರಪ್ಪ ಅಂದ್ರ, ಇವತ್ ನಾವೊಂದು ಗಾಡಿ ತಗೊಂಡು ವೆಹಿಕಲ್ ತಗೊಂಡ್ ಹೋಗಿರ್ತೀವಿ, ಸರಿಯಾಗಿ ರಿಪೇರಿ ಮಾಡಿದ್ರಂದ್ರ ಅದು ಬಹಳಷ್ಟು ಹೋಗುತ್ತೆ. ಏನಾದ್ರೂ ಒಂದು ಬರೀ ಅದ್ರೊಳಗೆ ಒಂದು ನಟ್ ಕರೆಕ್ಟ್ ಆಗಿ ಹಾಕಿರ್ಲಿಕ್ಕೆ ಅಪಾಯಕಾರಿ ಆಗುವಂತ ಸಿಚುವೇಶನ್ ಇರ್ತೈತಿ. ಅದಕ್ಕ ಅವ್ರು ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟ ಅವ್ರು ನಮ್ಮನ್ನ ಉಳಿಸ್ತಾರ ಅಂತ ಹೇಳಕ್ ಇಷ್ಟಪಡ್ತಾನು. ಈಗ ನಮ್ಮ ಪತ್ರಿಕಾ ಮಿತ್ರರಿಗೆ ನಾವೊಂದು ಕಿವಿ ಮಾತು ಹೇಳ್ತೀನಿ. ಈಗ ಜಯರಾಮ್ ಶೆಟ್ಟಿ ಇರ್ಬಹುದು, ಮತ್ತೆ ಇನ್ನೊಬ್ರು ಪತ್ರಿಕಾ ಮಿತ್ರ ಇರ್ಬಹುದು. ಆದ್ರ ಇದನ್ನ ಹೆಂಗ್ ಹೈಲೈಟ್ ಮಾಡ್ಬೇಕಪ್ಪ ಅಂದ್ರ ಆ ಕಾರ್ಮಿಕರ ಬದಲು ಒಂದು ಒಳ್ಳೆ ಈ ಸಮಾರಂಭವನ್ನು ಉದ್ದೇಶಿಸಿ ಈ ಸನ್ಮಾನ ಮುಗಿದ ತರುವಾಯ ಅಲ್ಲಾಬಕ್ಷ್ ಬಾದ್ಶಾ ಅಧ್ಯಕ್ಷರು, ತೇರದಾಳ ತಾಲೂಕು ಮೆಕ್ಯಾನಿಕಲ್ ಕೂಲಿ ಕಾರ್ಮಿಕರ ಸಂಘ ತೇರದಾಳ ಅವರು ಮಾತನಾಡಲಿದ್ದಾರೆ. ತರುವಾಯ ಭೋಜನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ಹೋಗಬೇಕು. ಅವೆಲ್ಲರೂ ಬಂದು ವೇದಿಕೆಯಲ್ಲಿ ಆಸೀನರಾಗಬೇಕಂತೇಳಿ